ಮಿಥುನ ರಾಶಿ, ಮಿಥುನ ಲಗ್ನ. ಈ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಪರಾಭವ ನಾಮ ಸಂವತ್ಸರ ಯುಗಾದಿ ಹೊಸ ವರ್ಷದ ಯಾವ ರೀತಿ ಫಲಗಳಿದೆ ನೋಡೋಣ. ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ತನ್ನ ಸ್ವಂತ ಮನೆಯಲ್ಲಿ ಇರ್ತಾನೆ. ಜೂನ್ 1ನೇ ತಾರೀಕು ನಂತರದಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಶನಿಯು ಮೀನರಾಶಿಯಲ್ಲಿ ಇರೋದ್ರಿಂದ ಈತರರಿಗೆ ಕೆಲಸ ಕಾರ್ಯದಲ್ಲಿ ಏನು ಇಷ್ಟು ದಿನ ಕೆಲವೊಂದು ಸಮಸ್ಯೆಗಳು ತಾಪತ್ರಯಗಳು ಉಂಟಾಗ್ತಾ ಇದೆ. ಜೂನ್ 1ನೇ ತಾರೀಕು ನಂತರ ಗುರು 2ನೇ ಮನೆಗೆ ಬರೋದ್ರಿಂದ ಗುರು ದೃಷ್ಟಿ ಇವರ ರಾಶಿಯಿಂದ 2ನೇ ಮನೆಯಲ್ಲಿ ಇರೋದ್ರಿಂದ ಇವರಿಗೆ ಗುರುಬಲ ಬರುವಂಥದ್ದು. ಅದಾದ ನಂತರ ಇವರಿಗೆ ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಇನ್ನಿತರ ಸಮಸ್ಯೆಗಳಿಂದ ಬಗೆಹರಿದು ಇಷ್ಟು ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಏನು ವಿಳಂಬಗಳುಂಟಾಗಿತ್ತೋ ಅದರಿಂದ ಹೊರಬಂದು ನೆಮ್ಮದಿ ಮತ್ತು ಶಾಂತಿ ಪಡೆಯುವಂತಹ ಒಂದು ಸಮಯ ಆಗಿದೆ. ಹಾಗೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿದ್ದೀರೋ, ವ್ಯವಸಾಯವನ್ನು ಕೃಷಿಯನ್ನು ಮಾಡುವಂಥವ್ರಿದ್ದೀರೋ, ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಕೃಷಿ ಸಂಬಂಧವಾಗಿ ಹೆಚ್ಚು ಬೆಳೆಯನ್ನು ಬೆಳೆಯುವಂಥದ್ದು, ಹೊಸ ಉದ್ಯಮವನ್ನು ಸೃಷ್ಟಿ ಮಾಡುವಂಥದ್ದು, ಅಥವಾ ಹೊಸ ಆಲೋಚನೆಯಿಂದ ಹೊಸ ಬೆಳೆಯನ್ನು ಬೆಳೆಯುವಂಥದ್ದು, ಅಥವಾ ಹೊಸ ವಿಧಾನವನ್ನು ಕಂಡುಹಿಡಿದು ಬೆಳೆಯನ್ನು ಬೆಳೆಯುವಂಥದ್ದು ಆಗ್ತಾ ಹೋಗುತ್ತೆ. ಇನ್ನು ಯಾರಾದರೂ ಈ ಒಂದು ವರ್ಷದಲ್ಲಿ ನಿಮ್ಮ ಜಮೀನಿಗೆ, ತೋಟಕ್ಕೆ ಬಾವಿ ಅಥವಾ ಜಲ ಸಂಬಂಧಪಟ್ಟಂಗೆ ಅಥವಾ ಬೋರ್ವೆಲ್ ಆಗಿರ್ಬೋದು ಏನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀರೋ, ಜೂನ್ 1ನೇ ತಾರೀಕು ನಂತರದಲ್ಲಿ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಖಂಡಿತ ಅನುಕೂಲ ಆಗುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾರು ಉದ್ಯೋಗಗಳಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡಿದ್ದೀರೋ, ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಸ್ವಂತ ಆಲೋಚನೆಗಳು ಹೆಚ್ಚಾಗುವಂಥದ್ದು, ಆಮೇಲೆ ಮಿತ್ರಕ್ಷೇತ್ರಗಳಲ್ಲಿ ನಿಮಗೆ ಸಹಾಯ ಬರುವಂಥದ್ದು, ಜನರಿಂದ ಮನ್ನಣೆ, ಗೌರವ ಇತ್ಯಾದಿಗಳು ನಿಮಗೆ ದೊರೀತಾ ಹೋಗ್ತದೆ. ಹಾಗೆ ಏನಾದರೂ ಒಂದು ವಿರೋಧಿಗಳು, ಶತ್ರುಗಳಿಂದ ನಿಮಗೆ ತಾಪತ್ರಯಗಳು ಅಥವಾ ಏನಾದರೂ ಒಂದು ನಿಮಗೆ ದ್ವೇಷ ಜಂಜಾಟಗಳು ಏನಾದರೂ ನಿಮಗೆ ಸಮಸ್ಯೆಗಳಾಗ್ತಾ ಇತ್ತು ಅಂತಂದರೆ ಅದರಿಂದ ಸುಗಮವಾಗಿ ಹೊರಬರುವಂತಹ ಒಂದು ಕಾಲಾವಕಾಶಗಳು ನಿಮಗೆ ಕುಡ್ಕೊಂಬರ್ಬೋದು. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ವಿಶೇಷವಾಗಿ ಯುಗಾದಿಯ ಒಂದು ಸಂವತ್ಸರದಲ್ಲಿ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಯನ್ನು ಧ್ಯಾನವನ್ನು ಮಾಡ್ಕೊಳ್ಳಿ. ಓಂ ದುಮ್ ದುರ್ಗಾಯೇ ನಮಃ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಆವತ್ತಿನ ದಿವಸ ಒಂದು ಕೆಂಪು ವಸ್ತ್ರ ಅಥವಾ ಕೆಂಪು ಕುಂಕುಮ ಅಥವಾ ಕೆಂಪು ಬಣ್ಣದ ಯಾವುದೇ ಒಂದು ವಸ್ತುಗಳನ್ನು ದೇವಿ ದೇವಸ್ಥಾನಕ್ಕೆ ಕೊಟ್ಟು ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಶುಭವಾಗಲಿ. ಶುಭಮಸ್ತು.